ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಶಾಪಿಂಗ್ ಹೊರಟಿದ್ದೀವಿ. ಇವಾಗ ಪಾಪು ಬರ್ತ್ಡೇ ಬರ್ತಾ ಇದೆ, ಸೊ ಅವಳಿಗೆ ಡ್ರೆಸ್ ತೆಗಿಯೋಣ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನೋಡಬೇಕು ಇಲ್ಲಿ ಚೆನ್ನಾಗಿ ಸಿಗುತ್ತೆ ಏನು ಅಂತ. ಆ್ಯಂಡ್ ಪುತ್ತೂರಲ್ಲಿ ಸ್ವಲ್ಪ ಆಗಿದೆ ಸುತ್ತಾಡ್ಕೊಂಡು ಏನಾದರೂ ಸ್ವಲ್ಪ ಕೆಲಸಗಳು ಇದೆ ಬೇರೆ, ಸೊ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬರೋದು. ಇವಾಗ ಟೈಮ್ ಬಂದು 4 ಗಂಟೆ ಆಗಿದೆ. ಸೊ ಸಂಜೆ ಹೆಂಗೆ ಹೋದರೆ ಸ್ವಲ್ಪ ಆರಾಮ್ ಅನಿಸುತ್ತೆ ಅಂತ ಸಂಜೆ ಹೊರಟ್ವಿ. ಸೊ ಪಾಪು ನೋಡಿ ಕ್ಯಾಮ್ರಾ ಕೊಡ್ಬೇಕಂತ ಅವಳಿಗೆ. ನನ್ನ ಹಸ್ಬೆಂಡ್ ನೋಡಿ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇವಳು ಬಿಡೋದೇ ಇಲ್ಲ ನೋಡಿ, ಕ್ಯಾಮ್ರಾ ಬೇಕಂತ ಅವಳಿಗೆ. ನೋಡಿ ಹಿಂಗೆ ಹಠ ಮಾಡ್ತಾಳೆ. ಹಿಂಗೆ ಮಾಡೋದು ಇವಾಗ. ಅವಳಿಗೆ ಕೇಳಿರೋದೆಲ್ಲ ಕೊಡ್ಬೇಕು, ಇಲ್ಲ ಅಂತಂದ್ರೆ ಅಳೋದೆ. ಮಗಳು ಇಂತಕಂದ ಕೂಗುದು ನೋಡಿ ಫ್ರೆಂಡ್ಸ್, ಅಳು 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 ಮುದ್ದು ಮರಿಗಳು ಬರ್ತಾ ಇದೆ, ಗೊತ್ತಾಯ್ತು? ಬೇಡಮ್ಮ ತೆಕ್ಕೋಗಂದ ಇದ ತೆಕ್ಕೋತ ನೋಡಿ, ಸುಮ್ಮನೆ ಸ್ಕ್ರೀನ್ ಮುಡ್ತಾ ಕೂತ್ಕೊಂಡಿದ್ದಾಳೆ. ಆಫ್ ಮಾಡ್ತೇನೆ ಇವಾಗ. ನೋಡಿ ಇಲ್ಲಿ ಏನ್ ಮಾಡ್ತಿದ್ದಾಳೆ ಅಂತ. ಹತ್ತು ಬಿಟ್ಟು ವ್ಲಾಗನ್ನು ವೆಲ್ಕಮ್ ಮಾಡಿಬಿಟ್ಲು. 10 ವ್ಲಾಗಲ್ಲಿ ಹೊಸದಾಗಿ ಎಲ್ಲರೂ ನಡ್ಕೊಂಡು ವೆಲ್ಕಮ್ ಮಾಡಿದ್ರೆ ಇವಳು ಹತ್ಕೊಂಡು ವೆಲ್ಕಮ್ ಮಾಡಿಬಿಟ್ಲು. ಅಲ್ಲ ಕುഞ്ഞೆ, ಬೇರೆ ಹೇಳಿ ಕೂಗಿ ಹಿಡ್ಕೊ ನೀನು. ಫ್ರೆಂಡ್ಸ್, ಇವಾಗ ಪುತ್ತೂರು ರೀಚ್ ಆದ್ವಿ ನಾವು. ಇವಾಗ ಫಸ್ಟ್ ನಾವು GL ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನಾವು ಅಂತೂ ಈ ಮಾಲ್ ಓಪನ್ ಆದಾಗಿಂದ ಫಸ್ಟ್ ಟೈಮ್ ಇದೇ ಹೋಗ್ತಾ ಇರೋದು. ಇವಾಗಲೇ ಹೋಗ್ತಾ ಇರೋದು. ಲಾಸ್ಟ್ ಅದು ಓಪನ್ ಆದ ಟೈಮಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನಾನು ಪ್ರೆಗ್ನೆಂಟ್ ಇದ್ದೆ, ಹೋಗೋದೆಲ್ಲ ಬೇಡ ಅಂತಂದ್ಬಿಟ್ಟು ಅಷ್ಟೊಂದು ಇಂಟ್ರೆಸ್ಟ್ ಇದ್ದಿರಲಿಲ್ಲ. ಬಟ್ ಇವಾಗ ಫೈನಲಿ ಇವಾಗ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಇಷ್ಟು ದಿನದಿಂದ ಹೋಗಬೇಕು ಅಂತ ಅಂದ್ಕೊತಾ ಇದ್ವಿ, ಬಟ್ ಹೋಗೋಕ್ಕಾಗಿಲ್ಲ. ಆ್ಯಂಡ್ ನೋಡಿ, ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಎಲ್ಲಿ ಎಂಟ್ರೆನ್ಸ್ ಅಂತಲೇ ಗೊತ್ತಿರಲಿಲ್ಲ. ಸುಮ್ಮನೆ ಬ್ಯಾಕ್ ಸೈಡಿಂದ ಎಕ್ಸಿಟಿಂದ ಹೋಗುವಾಗ ಅವ್ರು ಹೇಳಿದ್ರು ಆ ಕಡೆಯಿಂದ ಹೋಗಿ ಅಂತ. ಮತ್ತೆ ಟರ್ನ್ ಮಾಡಿಕೊಂಡು ಇವಾಗ ಮಾಲ್ ಒಳಗಡೆ ಹೋಗ್ತಾ ಇದ್ದೀವಿ. ನಾನು ಆನ್ಲೈನಲ್ಲೂ ಸ್ವಲ್ಪ ಚೆಕ್ ಮಾಡಿದ್ದೆ ಹೆಂಗಿದೆ ಕಲೆಕ್ಷನ್ಸು ಅಂತ. ಸೊ ಪರವಾಗಿಲ್ಲ, ಚೆನ್ನಾಗಿತ್ತು. ಬಟ್ ಆಫ್ಲೈನಲ್ಲಿ ಈ ಸತಿ ತೊಗೊಳ್ಳೋಣ ಅಂತಲೂ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಇಲ್ಲೆಲ್ಲಾದರೂ ಶಾಪಿಂಗ್ ಮಾಡೋಣ ಅಂತ ಬಂದಿದ್ವಿ. ಹಾಗೆಯೇ ಸ್ವಲ್ಪ ನಮಗೂ ನೋಡೋಣ ಹೆಂಗಿರುತ್ತೆ ಕಲೆಕ್ಷನ್. ಇಲ್ಲೆಲ್ಲ ಬಂದೇ ಇರಲಿಲ್ವಲ್ಲ, ಸೊ ನೋಡ್ಕೊಂಡು ಹೋಗೋಣ ಅಂತಲೂ ಅಂದ್ಕೊಂಡು ಇವಾಗ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ಆ್ಯಂಡ್ ಇಲ್ಲಿ ಅಷ್ಟೊಂದೇನು ಓಪನ್ ಆಗಿರಲಿಲ್ಲ, ಓಪನ್ ಆಗಬೇಕಿತ್ತು ಇನ್ನು. ಬಟ್ ಇವಾಗ ಮ್ಯಾಕ್ಸ್ ಎಲ್ಲ ಚೆನ್ನಾಗಿತ್ತು ಕಲೆಕ್ಷನು. ನಾವು ಮ್ಯಾಕ್ಸ್ಗೆ ಹೋದ್ವಿ, ಈಸಿ ಬೈ ಅದೆಲ್ಲ ಇತ್ತು. ಬಟ್ ನಾವು ಮ್ಯಾಕ್ಸ್ಗೆ ಹೋದ್ವಿ, ಚೆನ್ನಾಗಿತ್ತು ಕಲೆಕ್ಷನ್, ನಂಗೆ ಇಷ್ಟ ಆಯಿತು. ಪರವಾಗಿಲ್ಲ, ರೀಸನೇಬಲ್ ಇತ್ತು ಕೂಡ, ಆಫರ್ ಕೂಡ ನಡೀತಾ ಇತ್ತು ಏನೋ. ಇದೆಲ್ಲ ಕೆಲವೊಂದೆಲ್ಲ ಶಾಪು ಹಂಗೆ ಓಪನ್ ಆಗಿರಲಿಲ್ಲ ಇನ್ನು. ನೋಡ್ಬೋದು, ಮ್ಯಾಕ್ಸಲ್ಲಿ ಮಕ್ಕಳದಂತೂ ನನಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿರೋ ಟೀ ಶರ್ಟ್ ಇತ್ತು. ಬೇಬಿ ಗರ್ಲ್ ಟೀ ಶರ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಕ್ಯೂಟ್ ಆಗಿರೋವಂಥ ಟೀ ಶರ್ಟ್ಸು, ಫ್ರಾಕ್ಸು, ಟಾಪ್ ಅದೆಲ್ಲ ತುಂಬ ಚೆನ್ನಾಗಿತ್ತು. ಹಾಗೆಯೇ ಪಾಪುಗೂ ಒಂದು ಸ್ವಲ್ಪ ಬಟ್ಟೆಗಳನ್ನು ತೊಗೊಂಡ್ವಿ, ಸುಮ್ಮನೆ ಕ್ಯಾಶುವಲ್ ವೇರ್ ಥರ. ಪಾಪುಗೆ ಒಂದಷ್ಟು ಬಟ್ಟೆಗಳನ್ನೆಲ್ಲ ತೊಗೊಂಡು ಇವಾಗ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಬಟ್ಟೆಗಳೆಲ್ಲ ತೊಗೊಳ್ತಾ ಇದ್ದಾರೆ. ಅವ್ರಿಗೆ ಟೀ ಶರ್ಟ್ಸ್ ಎಲ್ಲ ಬೇಕಿತ್ತು ಅಂತ ನೋಡ್ತಾ ಇದ್ರು. ಚೆನ್ನಾಗಿತ್ತು ಇವ್ರದ್ದು ಕಲೆಕ್ಷನ್ನು. ನನ್ನ ಹಸ್ಬೆಂಡ್ ಅಂತೂ ಈ ಥರ ಹೊರಗಡೆ ಎಲ್ಲ ಆಫ್ಲೈನ್ ಸ್ಟೋರಲ್ಲಿ ಶಾಪ್ ಮಾಡೋದು ತುಂಬ ಕಡಿಮೆ. ಅವರು ಆನ್ಲೈನಲ್ಲೇ ಜಾಸ್ತಿ ಶಾಪ್ ಮಾಡ್ತಾರೆ. ತುಂಬ ಅಂದರೆ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಯಾಕೆ ಸುಮ್ಮನೆ ಹೊರಗಡೆ ಹೋಗ್ಬಿಟ್ಟು ಶಾಪ್ ಮಾಡೋದು ಅನ್ನೋ ಥರ ಇರುತ್ತೆ ಅವರ ರಿಯಾಕ್ಷನ್ನು. ಬಟ್ ಇವತ್ತೇನೋ ಇಲ್ಲೇ ಮಾಡೋಣ, ಚೆನ್ನಾಗಿತ್ತು ಅಂತ ಅನ್ನಿಸ್ತು ಅವ್ರಿಗೂ. ಸೊ ಹಂಗಾಗಿ ಇಲ್ಲೇ ಸ್ವಲ್ಪ ತೊಗೊಂಡ್ರು. ಅವ್ರು ಯೂಶ್ವಲಿ ಆನ್ಲೈನಲ್ಲೇ ಶಾಪಿಂಗ್ ಮಾಡೋದು ಜಾಸ್ತಿ. ಹಾಗೆಯೇ ಇಲ್ಲಿ ಬಿಲ್ಲಿಂಗ್ ಎಲ್ಲ ಮಾಡಿಸಿ ಇವಾಗ ನೆಕ್ಸ್ಟು ಇಲ್ಲೇ ಒಂದ್ಸರಿ ಮಾಲೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಎಲ್ಲ ಕಡೆ ಹೋಗ್ಬಿಟ್ಟು ಹಿಂಗೆ ಏನೇನು ಬಂದಿದೆ, ಏನೇನು ಔಟ್ಲೆಟ್ ಇದೆ ಅಂತ ನೋಡಿಕೊಂಡು ಮತ್ತು ನಾವು ಇಲ್ಲೇ ಪಕ್ಕದಲ್ಲೇ ಈ ಮಾಲ್ನ ಅಪೋಸಿಟೇನೆ ಬೇಬಿ ಹಗ್ ಅಂತ ಒಂದು ಶಾಪ್ ಇದೆ. ಬೇಬಿ ಹಗ್ ಬ್ರ್ಯಾಂಡ್ ಇದೆಯಲ್ಲ ಮಕ್ಕಳದು. ಸೊ ನಿಮಗೆ ಫಸ್ಟ್ ಕ್ರೈಯಲ್ಲೆಲ್ಲ ಸಿಗುತ್ತೆ ಬೇಬಿ ಹಗ್ ಪ್ರಾಡಕ್ಟ್ಸ್ ಎಲ್ಲ. ಅಲ್ಲಿಗೆ ಒಂದು ಸಾರಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲೇನಾದರೂ ಚೆನ್ನಾಗಿರೋ ಕಲೆಕ್ಷನ್ ಇದೆಯಾ ಮಕ್ಕಳ ಡ್ರೆಸ್ಸು ಅಂತ ನೋಡ್ತಾ ಇದ್ದೀವಿ. ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಆನ್ಲೈನಲ್ಲಿ ಏನಿದೆ ಕೆಲವೊಂದೆಲ್ಲ ಅದೇನೇ ಇದೆ, ಬಟ್ ಅದರಲ್ಲಿ ನಿಮಗೂ ಅದು ಕೂಡ ಅಷ್ಟೇ ಸ್ವಲ್ಪ ಹಳೇದು, ತುಂಬ ದಿನಗಳಿಂದ ಹಾಗೆ ಇಟ್ಬಿಟ್ಟು ಅದನ್ನು ಸೇಲ್ ಮಾಡಿರೋ ಥರ ಆ ಥರ ಅನಿಸ್ತು ನನಗೆ. ಏನೋ ಹೊಸಾದು ಅಂತ ಏನೂ ಅನಿಸಿಲ್ಲ. ತುಂಬ ಚೆನ್ನಾಗಿದೆ ಅಂತ ನಾನು ಹೇಳೋದಕ್ಕೆ ಬರೋದಿಲ್ಲ. ಇದು ಅಷ್ಟೊಂದು ನಂಗೆ ಇಷ್ಟ ಆಗಿಲ್ಲ. ಇದಕ್ಕಿಂತ ಬೆಟರ್ ಇದೆ ಆನ್ಲೈನಲ್ಲಿ ಅಂತಲೇ ಅನ್ನಿಸ್ತು ನನಗೆ. ಇಲ್ಲಿ ಕಲೆಕ್ಷನ್ಸ್ ಅಷ್ಟೊಂದು ಇರಲಿಲ್ಲ. ಸುಮ್ಮನೆ ನೋಡಿಕೊಂಡು ಇವಾಗ ನಾವು ರಾಧಾಸ್ ಹತ್ರ ಹೋಗ್ತಾ ಇದ್ದೀವಿ. ರಾಧಾಸಲ್ಲಿ ಹೆಂಗಿದೆ ಕಲೆಕ್ಷನ್ ನೋಡೋಣ ಅಂತ. ತುಂಬಾ ದಿನ ಆಗೋಗಿತ್ತು ನಾವು ರಾಧಾಸ್ಗೆ ಹೋಗ್ದು.
ಆ್ಯಂಡ್ ಅಲ್ಲಿ ನೋಡೋಣ ಕಲೆಕ್ಷನ್ ಚೆನ್ನಾಗಿದ್ರೆ ನೋಡ್ಬೋದು ಅಲ್ವಾ, ಹಾಗೆ ಹೋಗ್ತಾ ಇದ್ದೀವಿ. ಬಟ್ ಅಲ್ಲೇನಾಗಿತ್ತು ಅಂತಂದರೆ ನಮಗೆ ಏನು ಕಲರ್ ಬೇಕು ಅಂತ ಇತ್ತು, ಅಲ್ಲಿ ಅಷ್ಟೊಂದು ಅದರಲ್ಲಿ ಆಪ್ಷನ್ಸ್ ಜಾಸ್ತಿ ಇರಲಿಲ್ಲ. ಬೇರೆ ಕಲರ್ದೆಲ್ಲ ಚೆನ್ನಾಗೇ ಇತ್ತು, ಪರವಾಗಿಲ್ಲ. ಸೊ ಹಾಗಾಗಿ ಸರಿ ಆನ್ಲೈನಲ್ಲಿ ಹೆಂಗೂ ನೋಡಿದ್ದೆ ಅಲ್ಲ ಮುಂಚೆನೇ, ಅದೇನೇ ಚೆನ್ನಾಗಿತ್ತು ಅಂತ ನನಗಂತೂ ಅನ್ನಿಸ್ತು. ಸೊ ಮತ್ತೆ ಇನ್ನು ಮನೆಗೆ ಹೋಗ್ಬಿಟ್ಟು ಅದೇ ಆರ್ಡರ್ ಮಾಡೋಣ ಅಂತ ಫೈನಲಿ ಅದನ್ನೇ ಫಿಕ್ಸ್ ಮಾಡಿದ್ವಿ. ಫ್ರೆಂಡ್ಸ್, ಇವಾಗ ಶಾಪಿಂಗ್ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಏನಾದರೂ ಟೀಗೆ ಕುತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಹರಿಪ್ರಸಾದ್ಗೆ. ನಾವು ಯೂಶ್ವಲಿ ಇಲ್ಲೇ ಬರ್ತೀವಿ. ಬನ್ನಿ ಹೋಗೋಣ. ಇವಾಗ ಇಲ್ಲಿ ಹರಿಪ್ರಸಾದಲ್ಲಿ ಮಸಾಲೆ ದೋಸೆ ತುಂಬ ಫೇಮಸ್ಸು. ಅದೊಂದು ದೋಸೆ ಎಲ್ಲ ತಿಂದು ಒಂದು ಕಾಫಿ ಎಲ್ಲ ಕುಡಿದು ವಾಪಸ್ ಹೊರಟ್ವಿ. ಆ್ಯಂಡ್ ಪಾಪು ಅಂತೂ ನೋಡಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಟಿಶ್ಯೂ ಪೇಪರ್ ಇರುತ್ತಲ್ಲ ಅದನ್ನೆಲ್ಲ ಹರಿದು ಹಾಕ್ತಾಯಿದ್ಲು. ಮಗಳು 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 ಎಂತ ಮಾಡುದು? ಹಾಗೆಯೇ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ, ಡೈಪರ್ ಇಲ್ಲದೆ ಇರೋ ಪೂರಾ ದಿನ ಹೆಂಗೆ ನೀವು ಮ್ಯಾನೇಜ್ ಮಾಡ್ತೀರಾ ಪಾಪುಗೆ, ಡೈಪರ್ ಹಾಕಿಸ್ದೆ ಅದನ್ನು ಪ್ಲೀಸ್ ಶೇರ್ ಮಾಡಿ ಅಂತ ಕೇಳಿದ್ರಿ. ಸೊ ಅದ್ರ ಬಗ್ಗೆ ಡೀಟೇಲ್ಸನ್ನು ನಾನು ಈ ವಿಡಿಯೋ ಎಂಡಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ. ಓಕೆನಾ? ವಿಡಿಯೋನ ಕೊನೆ ತನಕ ನೋಡಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ಮತ್ತೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ಪಾಪು ಊಟ ಮಾಡಿಸಿ ಆಮೇಲೆ ಸ್ವಲ್ಪ ಹಾಗೆ ಬಿಟ್ಟು ಟೈಮ್ ಸ್ಪೆಂಡ್ ಆಗೋಯಿತು. ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಸೊ ಇವತ್ತು ನಾನೇನು ಶಾಪಿಂಗ್ ಮಾಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ಹಾಗೆಯೇ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ, ನಮಗೂ ಪಾಪು ಇದೆ, ಹೇಗೆ ನೀವು ಡೈಪರ್ ಇಲ್ಲದೆ ಫುಲ್ ಡೇ ಹೆಂಗೆ ಮ್ಯಾನೇಜ್ ಮಾಡ್ತೀರಾ, ಅದರ ಬಗ್ಗೆ ಹೇಳಿ ಅಂತ. ಸೊ ಅದ್ರ ಬಗ್ಗೆನೂ ಹೇಳ್ತೀನಿ. ಫಸ್ಟ್ ನಾನು ಏನು ಶಾಪಿಂಗ್ ಮಾಡಿದ್ದೀನಿ ಅದನ್ನ ಶೇರ್ ಮಾಡ್ತೀನಿ. ಹೊರಗಡೆ ಶಾಪಿಂಗ್ ಮಾಡೋದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು, ಜಾಸ್ತಿ ಆನ್ಲೈನಲ್ಲಿ ಮಾಡೋದ್ರಿಂದ. ಸೊ ಇವಾಗ ಫಸ್ಟ್ ಏನು ಶಾಪಿಂಗ್ ಮಾಡಿದ್ದೀನಿ ಅದನ್ನು ತೋರಿಸ್ಬಿಡ್ತೀನಿ. ಆಮೇಲೆ ನಾನು ಅದ್ರ ಬಗ್ಗೆ ಹೇಳ್ತೀನಿ, ಹೇಗೆ ನಾನು ಮ್ಯಾನೇಜ್ ಮಾಡ್ತೀನಿ, ಡೈಪರ್ ಹಾಕ್ತೀನಿ ಫುಲ್ ಡೇನ ಯಾವ ಥರ ನಾನು ನೋಡ್ಕೊತೀನಿ ಪಾಪುನ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ಓಕೆನಾ? ನಾನೇನು ಫಾಲೋ ಮಾಡ್ತೀನಿ ಅದನ್ನು. ಫಸ್ಟ್ ಇವಾಗ ನಾನೇನು ಶಾಪಿಂಗ್ ಮಾಡಿದ್ದೀನಿ ನೋಡೋಣ. ಸೊ ನಾವು ಮ್ಯಾಕ್ಸಲ್ಲಿ ಮಾತ್ರ ಶಾಪಿಂಗ್ ಮಾಡಿದ್ವಿ, ಬೇರೆ ಯಾವ ಕಡೆನೂ ಹೋಗಿಲ್ಲ. ನನ್ನ ಹಸ್ಬೆಂಡು ಮತ್ತು ಪಾಪು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದು ಅಷ್ಟೇ. ನಾನು ಬಂದೆ ಒಂದು ಕುರ್ತಾ ಏನೋ ತೊಗೊಂಡೆ ಅಷ್ಟೇ. ಫಸ್ಟ್ ನನ್ನ ಕುರ್ತಾ ತೋರಿಸ್ಬಿಡ್ತೀನಿ. ನನ್ನ ಕುರ್ತಾ ಬಂದ್ಬಿಟ್ಟು ಈ ಥರ ಇದೆ ನೋಡಿರಿ, ನೋಡ್ಬೋದು ನೀವು. ರೆಡ್ ಕಲರಲ್ಲಿದೆ, ರೆಡ್ ವಿತ್ ಒಂದು ಸ್ವಲ್ಪ ಇಲ್ಲೇನೋ ಎಂಬ್ರಾಯ್ಡ್ರಿ ಥರ ಇದೆ. ಸಿಂಪಲ್ ಆಗಿರುವಂಥ ಕುರ್ತಾ, ಫುಲ್ ಸ್ಲೀವ್ ಇದೆ. ಸ್ವಲ್ಪ ಸೈಜು ದೊಡ್ಡದೇ ಆಗೋಗುತ್ತೆ ನನಗೆ. ಚಿಕ್ಕದಾದ್ರೆ ಟ್ರಯಲ್ ಮಾಡೋದಕ್ಕೆಲ್ಲ ಹೋಗಿಲ್ಲ ಅಲ್ಲಿ ನಾನು. ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ ಎತ್ಕೊಂಡ್ಬಿಟ್ಟೆ. ಬಟ್ ಇವಾಗ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಬೇಕು ಅನಿಸುತ್ತೆ, ಸ್ವಲ್ಪ ದೊಡ್ಡದಾಗುತ್ತೆ. ಬಟ್ ಚೆನ್ನಾಗಿದೆ. ಇದು ಪ್ರೈಸ್ ಬಂದು 499ಗೇನೋ ಇತ್ತು ಅಲ್ಲಿ. ಇದರಲ್ಲಿ 599 ಅಂತ ಇದೆ. ಆಫರಲ್ಲೇನೋ ಇತ್ತು 599 ಇತ್ತೆ ಇದರಲ್ಲಿ. ಬಟ್ 499ಗೆ ನನಗೆ ಸಿಕ್ಕಿದೆ ಈ ಟಾಪ್. ಚೆನ್ನಾಗಿದೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ಇದನ್ನೇ ತೊಗೊಂಡೆ. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ಹಸ್ಬೆಂಡು ಸ್ವಲ್ಪ ಟೀ ಶರ್ಟ್ಸ್ ಜಾಸ್ತಿ ತೊಗೊಂಡಿದ್ದು. ಸೊ ಅದನ್ನು ತೋರಿಸ್ತೀನಿ. ಅದು ಬಂದು ನೋಡಿ, ಫಸ್ಟ್ ಟೀ ಶರ್ಟ್ ಇದು ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ವೈಸ್ ಅಂತೂ ಇದು ತುಂಬ ಸಾಫ್ಟಾಗಿ ಕಂಫರ್ಟೇಬಲ್ ಆಗಿರುತ್ತೆ. ಜೀನ್ಸ್ ಮೇಲೆಲ್ಲ ಹಾಕ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಇದು ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಇದು. ಆ್ಯಂಡ್ ಕಾಲರ್ಡೆಲ್ಲ ತೊಗೊಂಡು, ಕಾಲರ್ ಟೀ ಶರ್ಟು. ನೆಕ್ಸ್ಟ್ ಬಂದು ಇದೊಂದು ಟೀ ಶರ್ಟು. ನಾನು ಜಾಸ್ತಿ ಟೀ ಶರ್ಟು ಆ ಥರದ್ದೆಲ್ಲ ನೋಡೋದಕ್ಕೆ ಹೋಗಿಲ್ಲ. ಸೊ ಇನ್ನೊಂದ್ಸರಿ ಯಾವುದಾದ್ರೂ ಹೋಗಬೇಕು, ನೋಡಬೇಕು. ಈ ಥರ ಒಂದು ಟೀ ಶರ್ಟು. ಇದೂ ಅಷ್ಟೇ ತುಂಬ ಚೆನ್ನಾಗಿದೆ, ಮೆಟೀರಿಯಲು ಸಾಫ್ಟಾಗಿ ಚೆನ್ನಾಗಿದೆ. ಇದು ನೋಡಿ ಈ ಥರ ಇದೆಲ್ಲನೂ 199ಗೆ ಟೀ ಶರ್ಟು. ನಾನು ಇವಾಗ ಇನ್ನೆರಡು ತೋರಿಸ್ದೆಲ್ಲ ಅದು. ಆ್ಯಂಡ್ ಇನ್ನೂ ಒಂದು ಇದು ಒಂಥರ ಫುಲ್ ಬ್ರೌನ್ ಕಲರ್ ಇದೆ. ಸೇಮ್ ಆವಾಗ ತೋರಿಸ್ದೆಲ್ಲ ಅದೇ ಥರ ಮೆಟೀರಿಯಲ್, ಸ್ವಲ್ಪ ಒಂಥರ ಚೆನ್ನಾಗಿದೆ ಇದನ್ನು. ನೆಕ್ಸ್ಟ್ ಬಂದು ನಾನು ಪಾಪುಗೆ ತೊಗೊಂಡಿದ್ದೆ ಟೀ ಶರ್ಟ್ಸೇ ತೊಗೊಂಡಿರೋದು ಅವ್ಳಿಗೂ. ಇದೆಲ್ಲ 129ಗೆ ಸಿಕ್ತು ನೋಡಿ. ಈ ಥರ ಇದೆ, ಡೈಲಿ ವೇರ್ ಮಾಡ್ಬೋದು, ಇಲ್ಲ ಜೀನ್ಸ್ ಶಾರ್ಟ್ಸ್ ಎಲ್ಲ ಹಾಕಿದಾಗ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ಹೋಗುವಾಗ ಕಂಫರ್ಟೇಬಲ್ ಆಗಿರುತ್ತೆ. ಸಾಫ್ಟ್ ಮೆಟೀರಿಯಲ್ ನೋಡಿ, ತುಂಬ ಚೆನ್ನಾಗಿದೆ. ಇದೆಲ್ಲ 129ಗೆ ಸಿಕ್ತು ನನಗೆ. ಸೊ ಆಲ್ಮೋಸ್ಟ್ ಸೇಮ್, ಎಲ್ಲ ಪ್ಯಾಟರ್ನ್ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಅನಿಸುತ್ತೆ. ಡಿಸೈನ್ಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಇದು ಬೇರೆ ಥರ ಒಂದು ಸ್ವಲ್ಪ 349 ಏನೋ ಒಂದು ಟಾಪ್ ಇದೆ. ಬಟ್
ಅದೆಲ್ಲ 129 ಆಫರಲ್ಲಿ ಇದ್ದಿದ್ದು. ಇದು ಆಫರಲ್ಲಿ ಏನೂ ಇರಲಿಲ್ಲ, ಬಟ್ ಚೆನ್ನಾಗಿತ್ತು ಅಂತ ತೊಗೊಂಡೆ. ಈ ಥರ ಸ್ಲೀವ್ಸ್ ಎಲ್ಲ ತುಂಬ ಸ್ಟೈಲಿಶ್ ಆಗಿದೆ. ಇದು ಈ ಥರ ಯೂನಿಕಾರ್ನ್ ಏನೋ ಇದೆ. ಆ್ಯಂಡ್ ಲಾಸ್ಟಲ್ಲಿ ಇದೊಂದು ಟಿ ಶರ್ಟ್ ಚೆನ್ನಾಗಿದೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಡಾರ್ಕ್ ಕಲರ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ. ಆ್ಯಂಡ್ ಇದು ಪ್ರಿಂಟ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇದೆಲ್ಲ 129. ಇದು ಒಂದೇ 349 ಅನಿಸುತ್ತೆ. ಸೊ ಇದಿಷ್ಟು ನಾನು ಶಾಪಿಂಗ್ ಮಾಡಿರೋದು ಮ್ಯಾಕ್ಸಲ್ಲಿ. ಚೆನ್ನಾಗಿದೆ ಕಲೆಕ್ಷನ್ಸು, ಅದರ ಬಗ್ಗೆ ನಾನು ಆವಾಗಲೇ ಹೇಳಿ. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಬಂದು ನೀವು ಕೇಳಿದ್ರಿ, ಕಮೆಂಟ್ ಮಾಡಿ. ನನಗೂ ಪಾಪು ಇದೆ, ನೀವು ಹೇಗೆ ಡೈಪರ್ ಹಾಕದೇ ಇರೋ ಮ್ಯಾನೇಜ್ ಮಾಡ್ತೀರಾ, ಫುಲ್ ಡೇ ಡೈಪರ್ ಹಾಕೋದಿಲ್ವಲ್ಲ, ಹೆಂಗೆ ಮ್ಯಾನೇಜ್ ಮಾಡ್ತೀರಾ ಅದ್ರ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸೊ ಫಸ್ಟ್ ಹೇಳ್ತೀನಿ, ನಾನು ಡೈಪರನ್ನು ಅವಳಿಗೆ ಹಾಕೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಹಾಕಿಸ್ತೀನಿ. ಇಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ ನಾವು ಇವಾಗೇನೋ ಆ ಥರ ಇದ್ದಾಗ ಖಂಡಿತವಾಗ್ಲೂ ಹಾಕಿಸ್ತೀನಿ. ಆ್ಯಂಡ್ ಹಾಕಿಸ್ಲೇಬೇಕಾಗತ್ತೆ. ಸೊ ಇಲ್ಲ ಅಂತಂದರೆ ತುಂಬ ಕಷ್ಟ ಅಲ್ವಾ. ಸೊ ಅಷ್ಟೇ. ಬದ್ಬಿಟ್ಟು ಮನೆಯಲ್ಲಿ ನಮಗೆ ಪರವಾಗಿಲ್ಲ, ನೋಡ್ಕೊಳ್ಬೋದು, ಏನಾಗುತ್ತೆ, ತುಂಬ ಏನಿಲ್ಲ. ಸ್ವಲ್ಪ ಕ್ಲೀನಿಂಗ್ ಮಾಡೋದು ಒಂದು ಕೆಲಸ. ಆ್ಯಂಡ್ ಬಟ್ಟೆ ಎಲ್ಲ ಜಾಸ್ತಿ ಇರುತ್ತೆ ತೊಳೆಯೋದಕ್ಕೆ, ಅದು ಒಂದು. ಸೊ ಇದೆರಡು ಇರೋದು. ಸೊ ಹಂಗಾಗಿ ನಾನು ಡೈಪರನ್ನು ಅವ್ಳಿಗೆ ಯೂಸ್ ಮಾಡೋದಿಲ್ಲ. ಸೊ ಆ ಡೈಪರನ್ನೇ ಹಾಕ್ಸೋದಿಲ್ಲ ಅವ್ಳಿಗೆ, ಆ್ಯಂಡ್ ಡೈಪರ್ ಹಾಕ್ಸೋದೇ ತಪ್ಪು ಅನ್ನೋ ಥರ ನಾನು ಹೇಳ್ತಾ ಇಲ್ಲ. ಫಸ್ಟ್ ಹೇಳ್ತಾ ಇದ್ದೀನಿ ಇದನ್ನು, ಬಿಕಾಸ್ ಡೈಪರ್ ಹಾಕೋರು ಇರ್ತಾರಲ್ವ, ತುಂಬ ಜನ ಡೈಪರ್ ಹಾಕಿಸ್ತಾರೆ ಮನೆಯಲ್ಲಿ. ಫುಲ್ ಡೇ ಆಗಿರ್ಬೋದು, ನೈಟ್ ಆಗಿರ್ಬೋದು. ಇನ್ನೊಂದು ಕೆಲವ್ರದ್ದು ಏನು ಮಾಡ್ತಾರೆ ಅಂತಂದರೆ ಬೆಳಗ್ಗೆ ಹೊತ್ತಲ್ಲಿ ಹಾಕೋದಿಲ್ಲ, ಬಟ್ ನೈಟ್ ಮಲ್ಕೊಳ್ಳೋವಾಗ ಹಾಕಿಸ್ತಾರೆ. ಬಟ್ ನಾನು ನೈಟ್ ಕೂಡ ಹಾಕೋದಿಲ್ಲ ಅವ್ಳಿಗೆ, ಬೆಳಗ್ಗೆ ಹೊತ್ತಲ್ಲೂ ಕೂಡ ಹಾಕೋದಿಲ್ಲ. ಸೊ ಹಾಗೇನೆ ಬಿಟ್ಟಿರ್ತೀನಿ. ನಾರ್ಮಲ್ ಬಂದು ಶಾರ್ಟ್ಸ್ ಆಗಿರ್ಬೋದು, ಒಂದು ಪ್ಯಾಂಟು ಇಲ್ಲ ಒಂದು ಟಿ ಶರ್ಟ್, ಇದಿಷ್ಟು ಹಾಕ್ಬಿಡ್ತೀನಿ ಅಷ್ಟೇ. ಡೈಪರ್ ಹಾಕ್ಸೋದೇ ತಪ್ಪು ಇಲ್ಲ, ಇನ್ನು ಡೈಪರ್ ಹಾಕೋರೆಲ್ಲ ಕೆಟ್ಟವರು ಅನ್ನೋ ಥರ ಒಂದು ಇದಿದೆ. ಸೊ ಅದೆಲ್ಲ ಏನೂ ಇಲ್ಲ. ಕೆಲವರು ಅನಿವಾರ್ಯ ಕಾರಣಗಳಿಂದಾಗಿ ಹಾಕಿಸ್ಲೇಬೇಕಾಗತ್ತೆ. ಸೊ ಅದು ಬೇರೆ ವಿಷಯ. ಬಟ್ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅದ್ರ ಬಗ್ಗೆ ಮಾತ್ರ ನಾನು ಇವತ್ತು ಹೇಳ್ತೀನಿ, ಓಕೆನಾ. ನೀವು ಪದೇ ಪದೇ ಕೇಳ್ತಾ ಇದ್ರಿ, ನಮಗೆ ಪಾಪ ಹೆಲ್ಪ್ ಆಗುತ್ತೆ ಹೇಳಿ ಅಂತ. ಸೊ ಡೈಪರ್ ಹಾಕಿಸ್ದೇ ಇರೋದ್ರಿಂದ ಏನು ಒಂದು ಒಳ್ಳೇದು ಅಂತಂದರೆ, ನಮಗೆ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಾಗುತ್ತೆ ಅವರಿಗೆ ಎಷ್ಟು ಹೊತ್ತಿಗೆ ಸುಸ್ಸು ಮಾಡ್ತಾರೆ ಅನ್ನೋದು ಕೂಡ ನಮಗೆ ಕರೆಕ್ಟ್ ಗೊತ್ತಿರುತ್ತೆ ಅಮ್ಮಂದ್ರುಗಳಿಗೆ. ಬಿಕಾಸ್ ಅಷ್ಟು ಕ್ಲಿಯರಾಗಿ ಗೊತ್ತಾಗುತ್ತೆ. ಡೈಪರ್ ಹಾಕೋದ್ರಿಂದ ನಮಗೆ ಅದನ್ನು ಟ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಅವ್ರು ಸುಸ್ಸು ಮಾಡೋದನ್ನು, ಬಿಕಾಸ್ ನಮ್ಗೆ ಗೊತ್ತಾಗೋದಿಲ್ಲ ನೋಡಿ ಡೈಪರ್ ಹಾಕಿಸ್ಬಿಟ್ರೆ. ಆ್ಯಂಡ್ ಅದು ಒಂದು. ಆ್ಯಂಡ್ ಅವ್ರಿಗೆ ಚೆನ್ನಾಗಿ ಒಂದು ದಿನದಲ್ಲಿ ಇಷ್ಟು ಸುಸ್ಸು ಮಾಡಬೇಕು ಅಂತ ಬಂದಿರುತ್ತೆ ನೋಡಿ, ಅಷ್ಟು ಮಾಡ್ತಾ ಇದ್ದಾರೆ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಅವ್ರಿಗೆ ಫೀಡಿಂಗ್ ಸಾಕಾಗ್ತಾ ಇದೆಯಾ ಅಲ್ವಾ, ಎಲ್ಲನೂ ನಮಗೆ ಟ್ರ್ಯಾಕ್ ಮಾಡ್ಬೋದು. ಸೊ ಅದು ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಇನ್ಫ್ಯಾನ್ಸಿಂದ ಆಗಿರ್ಬೋದು, ಇಷ್ಟು ಇವಾಗ ದೊಡ್ಡವಳಾಗಿದ್ದಾಳೆ ಸ್ವಲ್ಪ. ಸೊ ಇವಾಗಲೂ ಕೂಡ ನಮ್ಗೆ ಗೊತ್ತಾಗುತ್ತೆ ಅಲ್ವಾ, ಇವಳು ಕರೆಕ್ಟಾಗಿ ಸುಸ್ಸು ಮಾಡ್ತಾ ಇದ್ದಾಳೋ ಏನು ಎತ್ತ ಅಂತ. ಸೊ ಇದು ಒಂದು ಮೇನ್ ಥಿಂಗ್ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಇರಿಟೇಷನ್ಸ್ ಏನೂ ಇರೋದಿಲ್ಲ. ಡೈಪರ್ ಹಾಕೋದ್ರಿಂದ ತುಂಬ ಸೆಕೆ ಅನಿಸುತ್ತೆ ಅವ್ರಿಗೆ. ನಾವು ಯೂಶ್ವಲಿ ಡೈಪರ್ ತೆಗೆದಾಗ ಒಂಥರ ಬಿಸಿ ಇರುತ್ತೆ, ಅವ್ರ ಸ್ಕಿನ್ ಫುಲ್ ರೆಡಿಶ್ ಆಗಿರುತ್ತೆ, ತುಂಬ ಸೆನ್ಸಿಟಿವ್ ಪಾರ್ಟ್ ಅಲ್ವಾ. ಸೊ ಆವಾಗ ನಾವು ಅದನ್ನು ಅದೇ ಹಾಕಿದ್ರೆ ಒಂಥರ ಸಫಕೇಶನ್ ಅನ್ನಿಸ್ಬೋದೇನೋ ಅಂತ ಅನಿಸುತ್ತೆ ನಮಗೆ. ಬಿಕಾಸ್ ತುಂಬಾ ಗಾಳಿ ಆಡೋದಿಲ್ಲ ನೋಡಿ, ತುಂಬ ಪ್ಯಾಕ್ ಮಾಡಿಟ್ಟಂಗಿರುತ್ತೆ. ಸೊ ಅದಕ್ಕೋಸ್ಕರ ಹಾಗಾಗಿ ನಾನು ಅದು 2-3 ಮೇನ್ ಕಾರಣ. ಆಮೇಲೆ ಈ ಡೈಪರ್ ಹಾಕ್ಸೋದ್ರಿಂದ ರ್ಯಾಷಸ್ ಬರುತ್ತೆ, ತುಂಬ ಸೆನ್ಸಿಟಿವ್ ಇರುತ್ತೆ ಮಕ್ಕಳ ಸ್ಕಿನ್ನು. ಆ್ಯಂಡ್ ತುಂಬ ಸಾಫ್ಟಾಗಿ ತುಂಬಾ ದಿನ ಇಡೇ ಸ್ಕಿನ್ ಅಲ್ವಾ, ಒಂಥರ ಪ್ಯಾಕ್ ಮಾಡಿಟ್ಟಂಗೆ ಮಾಡಿದ್ರೆ ಒಂಥರ ಸ್ಕಿನ್ನಲ್ಲಿ ಎಲರ್ಜಿ ಥರ ಆಗೋದು, ರ್ಯಾಷಸ್ ಆಗೋದೆಲ್ಲ ತುಂಬಾ. ಇನ್ನಂತೂ ಸಮ್ಮರ್ ಬರ್ತಾ ಇದೆ, ನಾರ್ಮಲ್ ಒಂದು ಸಿಂಪಲ್ ಆಗಿರೋ ಏನಾದರೂ ಒಂದು ಕಾಟನ್ ಡ್ರೆಸ್ ಹಾಕ್ಬಿಟ್ಟಿರೋಣಪ್ಪ ಅನ್ನೋ ಥರ ಇರುತ್ತೆ. ಅಂಥದ್ರಲ್ಲಿ ನಾವು ಫುಲ್ ಡೇ 24/7 ಡೈಪರ್ ಹಾಕೋದಿಲ್ಲ. ಫುಲ್ ಡೇ ಡೈಪರನ್ನು ಹಾಕೋದ್ರಿಂದ ತುಂಬಾ ಅವ್ರಿಗೆ ತುಂಬ ಕಷ್ಟ ಅನ್ನಿಸ್ಬೋದು. ಆ್ಯಂಡ್ ಮಕ್ಕಳಿಗೆ ಹೇಳೋದಕ್ಕೆ ಬರೋದಿಲ್ಲ ನೋಡಿ ಪಾಪ, ಸುಮ್ಮನೆ ಯಾಕೆ ಹಿಂಸೆ ಮಾಡೋದು ಅಲ್ವಾ. ಸೊ ಆ ಒಂದು ಕಾರಣದಿಂದ ನಾನು ಅವ್ರಿಗೆ ಇವತ್ತು ಹುಟ್ಟಿದಾಗಿಂದ ಇವತ್ತಿನವರೆಗೂ ಮನೆಯಲ್ಲಿರುವಾಗ ಒಂದ್ಸಲಿನೂ ಡೈಪರನ್ನು ಯೂಸ್ ಮಾಡಿಲ್ಲ. ಇವಾಗಂತೂ ಅವಳು ಎಲ್ಲ ಕಡೆ ಓಡಾಡ್ತಾ ಇರ್ತಾಳೆ. ಸೊ ಎಲ್ಲಾದರೂ ಒಂದು ಕಡೆ ಸುಸು ಮಾಡಿಬಿಡ್ತಾಳೆ. ಸೊ ನಾನು ತಕ್ಷಣ ಅಲ್ಲೇ ಒರೆಸ್ಬಿಡ್ತೀನಿ. ಅವಳ ಬಟ್ಟೆಗಳಿದ್ರೆ ಇಲ್ಲ ಶಾರ್ಟ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇರೆ ಹಾಕ್ಬಿಡ್ತೀನಿ ಅಷ್ಟೇ. ಈಗ ಅದಕ್ಕೆ ಅಂತಲೇ ಸಪ್ರೇಟಾಗಿ ನಾನು ಒಂದು 4-5 ಆಗುವಷ್ಟು ಒಂದು ಕಾಟನ್ ದೊಡ್ಡ ಬಟ್ಟೆಗಳನ್ನು ಇಟ್ಟಿದ್ದೀನಿ ಒರೆಸೋದಕ್ಕೆ ಅಂತಲೇ. ಸೊ ಅದರಲ್ಲೇ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ವಾಶ್ಗೆ ಹಾಕ್ತೀನಿ ಅಷ್ಟೇ. ಅದಾದಮೇಲೆ ಬೇರೆ ಡ್ರೆಸ್ ಹಾಕಿಸ್ಬಿಡ್ತೀನಿ. ಟಿ ಶರ್ಟಲ್ಲಿ ಅಷ್ಟೊಂದೇನು ಮುದ್ದೆ ಆಗೋದಿಲ್ಲ, ಒಂದೊಂದು ಸರಿ ಆಗುತ್ತೆ ಅಷ್ಟೇ. ಶಾರ್ಟ್ಸ್ ಅಂತೂ ಬೇರೆ ಹಾಕಬೇಕಾಗ್ತಾ ಇರುತ್ತೆ. ಆ್ಯಂಡ್ ಅದು ಬಿಟ್ಟು ಒಳನ ನಿದ್ದೆ ಮಾಡಿಸೋವಾಗ ಹೆಂಗೆ ಮ್ಯಾನೇಜ್ ಮಾಡ್ತೀವಿ, ಬೆಡ್ಗೆಲ್ಲ ಆಗೋದಿಲ್ಲ ಅನ್ನೋದು ಕೇಳ್ಬೋದು. ಸೊ ಖಂಡಿತವಾಗ್ಲೂ ಬೆಡ್ ಪ್ರೊಟೆಕ್ಟರ್ನ ಹಾಕಿರ್ತೀವಿ, ವಾಟರ್ ಪ್ರೂಫ್ ಇರುತ್ತೆ ಅದು. ಸೊ ಬೆಡ್ಶೀಟ್ಗೂ ಅಷ್ಟೇ ಒಂದು 2-3 ಡೇಸ್ ಒನ್ಸ್ ವಾಶ್ ಮಾಡ್ಬೋದು.
ಅದೇನು ದೊಡ್ಡ ಮ್ಯಾಟ್ರ್ ಅಲ್ಲ. ಆ್ಯಂಡ್ ಬೆಡ್ ಪ್ರೊಟೆಕ್ಟರ್ ಇರೋದಿಲ್ಲ, ಬೆಡ್ಡು ಕೂಡ ಏನೂ ಹಾಳಾಗೋದಿಲ್ಲ. ಆ್ಯಂಡ್ ಅವಳಿಗೆ ಸಪ್ರೇಟಾಗಿ ನಾವು ಮಲಗಿಸೋವಾಗ ಒಂದು ರಬ್ಬರ್ ಶೀಟನ್ನು ನಾನು ತೊಗೊಂಡಿದ್ದೀನಿ ಅಮೆಝಾನಿಂದ. ತುಂಬಾ ಹೆಲ್ಪ್ಫುಲ್ ಇದು. ನಾನು ಬೇಕಂದರೆ ಲಿಂಕ್ ಕೂಡ ನಿಮಗೆ ಶೇರ್ ಮಾಡ್ತೀನಿ, ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ, ಈ ಥರ ಇದೆ ಇದು ರಬ್ಬರ್ ಶೀಟು. ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟ್ ಆಗಿದೆ. ನಿಮ್ಗೆ ಒಂಥರ ಸೌಂಡ್ ಎಲ್ಲ ಬರೋದಿಲ್ಲ, ಪ್ಲಾಸ್ಟಿಕ್ ಥರ ಪರ ಅಂತ. ತುಂಬಾ ಒಂಥರ ಕ್ಲೋತ್ ಥರನೇ ಇದೆ ಇದು. ನಾನು ಪ್ಯಾಕ್ ಆಫ್ 2 ಏನೋ ತೊಗೊಂಡಿದ್ದೆ. ಸೊ ಅದೇನೇ ಇದು, ಇವಾಗ ನಾವು ಉದ್ದಾಗಿಂದ ಏನು ಯೂಸ್ ಮಾಡ್ತಾ ಇದ್ದೀನಿ ಅದೇನೇ ಇದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಆ್ಯಂಡ್ ಇದರಲ್ಲಿ ಆ್ಯಕ್ಚುಲಿ ಏನಂದರೆ, ಈ ಸೈಡಲ್ಲಿ ನಾವು ಈ ಥರ ಬಟ್ಟೆ ಹಾಕ್ಬಿಟ್ಟು ಮಲಗಿಸ್ಬೇಕು. ಬಟ್ ನಾನು ಆ ಥರ ಮಾಡೋದಿಲ್ಲ, ಬಿಕಾಸ್ ಸುಸು ಮಾಡಿದ ತಕ್ಷಣ ಈ ಫುಲ್ ಇದೆ, ಈ ಪಾರ್ಟ್ ಏನಿದೆ ಅಬ್ಸರ್ವ್ ಆಗಿಬಿಡುತ್ತೆ. ಆಮೇಲೆ ಮತ್ತೆ ಬಟ್ಟೆನ ಹಾಕಿದ್ರೆ ಅದು ಫುಲ್ಲು ಒಳ್ಳೆ ಬಟ್ಟೆಗಿನ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಆ ಥರ ಯೂಸ್ ಮಾಡ್ತಾ ಇಲ್ಲ, ಈ ಥರ ಹಾಕ್ಬಿಟ್ಟು ಯೂಸ್ ಮಾಡ್ತೀನಿ. ಯೂಶ್ವಲಿ ಈ ಥರ ಯೂಸ್ ಮಾಡೋದು ನೋಡಿದ್ದೀನಿ ನಾನು, ಬಟ್ ನಾನು ಈ ಥರ ಮಾಡ್ತೀನಿ. ಸೊ ಅದೇ ಹೆಲ್ಪ್ಫುಲ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು. ಆ್ಯಂಡ್ ತುಂಬ ಹೆಲ್ಪ್ಫುಲ್ ಕೂಡ. ಈ ಥರ ರಬ್ಬರ್ ಶೀಟ್ ಮೇಲೆ ನಾನು ಒಂದು ಬಟ್ಟೆನ ಹಾಕ್ತೀನಿ. ಆ ಬಟ್ಟೆ ಹಾಕೋದಕ್ಕೂ ಒಂದು ಕ್ರಮ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಚಿಕ್ಕ ಮಕ್ಕಳನ್ನೆಲ್ಲ ಬಿಳಿ ಪಂಚೆನಲ್ಲೇ ಮಲಗಿಸ್ತಾರೆ, ಹಳೆ ಬಿಳಿ ಪಂಚೆನಲ್ಲಿ. ಸೊ ನಾನು ಕೂಡ ಅದೇ ಥರದನ್ನೇ ಯೂಸ್ ಮಾಡ್ತೀನಿ, ಬಿಕಾಸ್ ಸಾಫ್ಟ್ ಆಗಿರುತ್ತೆ, ಅದು ತುಂಬ ಕಂಫರ್ಟೇಬಲ್ ಇರುತ್ತೆ ಅಂತ, ಆ ಕಾರಣಕ್ಕೋಸ್ಕರ. ಸೊ ಈ ಥರ ಬಿಳಿ ಪಂಚೆನ ನಾನು 3 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೆಂಗೆ ತೋರಿಸ್ತೀನಿ. ಓಕೆ, 3 ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ 3 ಫೋಲ್ಡ್ ಇದೆ ಇದು. ಸೊ ಇದನ್ನು ನಾನು ಆಲ್ರೆಡಿ ಒಂದ್ಸರಿ ಶೇರ್ ಮಾಡಿದ್ದೆ ಅನಿಸುತ್ತೆ. ಈ ಥರ ಮಾಡಿಬಿಟ್ಟು ರೋಲ್ ಮಾಡ್ತೀನಿ. ಈ ಥರ ಫುಲ್ ಈ ಥರ ರೋಲ್ ಮಾಡ್ತೀನಿ. ಎಷ್ಟು ಉದ್ದ ಬೇಕು ನೋಡ್ಕೋಬೇಕು, ನಮ್ಮ ಮಕ್ಕಳು ಹೈಟಿಗೆ ಅದನ್ನು ಈ ಥರ ಅಡ್ಜಸ್ಟ್ ಮಾಡ್ಬೋದು. ಸೊ ಈ ಪಾರ್ಟಲ್ಲಿ ತಲೆ ಮಲಗಿಸೋವಾಗ ತಲೆ ಈ ಪಾರ್ಟಲ್ಲಿ ಬರುತ್ತೆ, ಈ ಪಾರ್ಟಲ್ಲಿ ಕಾಲು ಬರುತ್ತೆ. ಸೊ ಅವಳು ಇದ್ರ ಮೇಲ್ಗಡೆ ಹಿಂಗೆ ನಾನೇನು ಹಾಕಿರ್ತೀನಿ. ಈ ಥರ ಏನು ಹಾಕಿರ್ತೀನಿ ಅಲ್ವಾ, ಇಲ್ಲಿ ಮಲಗಿಸ್ತೀನಿ ಅವಳನ್ನು. ಸೊ ಅವಳು ಸುಸು ಮಾಡ್ಕೊಂಡ್ಳು ಅಂದ ತಕ್ಷಣ ಇದನ್ನು ನೀವು ತಗೊಂಡು ಈ ಥರ ರೋಲ್ ಮಾಡಿಬಿಡ್ತೀನಿ. ಈ ಥರ ರೋಲ್ ಮಾಡ್ತೀನಿ. ಸೊ ಎಷ್ಟು ಬೇಕು ಅಷ್ಟು, ಒದ್ದೆ ಆಗಬಾರ್ದು ನೋಡಿ, ಅದು ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊ. ಅಗೇನ್ ಈ ಥರ ಮಲಗಿಸ್ತೇನೆ. ಓಕೆ, ಈಗೇನು ಸುಸು ಮಾಡಿದ್ಲು ಅನ್ನುವಾಗ ಈ ಥರ ಮಾಡ್ತೀನಿ. ಇದು ಅವಳು ಯಾವಾಗ ತುಂಬ ಚಿಕ್ಕವಳಿದ್ದಾಗಲೂ ಇದೇ ಫಾರ್ಮ್ಯಾಟನ್ನೇ ಫಾಲೋ ಮಾಡ್ತಾ ಬಂದಿರೋದು. ಇವಾಗಲೂ ಅಷ್ಟೇ, ನಾನು ನೈಟ್ ಮಲಗಿಸೋವಾಗ ಇದೇ ಥರ ಮಲಗಿಸ್ತೀನಲ್ಲ, ನೈಟ್ ಅಕಸ್ಮಾತ್ ಸುಸು ಮಾಡಿಕೊಂಡು ಅನ್ನೋವಾಗ ಆ ಥರನೇ ಫಾಲೋ ಮಾಡಿ ಮತ್ತೆ ಫೀಡ್ ಮಾಡಿ ಮಲಗಿಸ್ತೀನಿ. ಸೊ ಇಷ್ಟೇ. ನೈಟ್ ಕೂಡ ನಾನು ಯೂಸ್ ಮಾಡೋದಿಲ್ಲ. ಆ್ಯಂಡ್ ಇನ್ನು ಹೊರಗಡೆ ಎಲ್ಲಾದರೂ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ, ಒಂದು 2-3 ಡೇಸ್ಗೆ ಹೋಗ್ತಾ ಇದ್ದೀವಿ ಅನ್ನೋವಾಗ ಫುಲ್ ಡೇ ನಾನು ಕಂಟಿನ್ಯೂಸ್ ಆಗಿ ಡೈಪರ್ ಹಾಕೋಂಥ ಸಂದರ್ಭ ಇರುತ್ತೆ. ನಾವು ಮೈಸೂರಿಗೆ ಹೋಗಿದ್ವಿ 2-3 ಡೇಸ್ ಆಗುವಷ್ಟು. ಅವಾಗ ನಾನು ಏನು ಮಾಡ್ತಾ ಇದ್ದೆ ಅಂತ, ಸೇಮ್ ಇದ್ರದ್ದು ಇನ್ನೊಂದು ಪೀಸ್ ಇತ್ತು ನನ್ನ ಹತ್ರ, ಅದನ್ನು ಕ್ಯಾರಿ ಮಾಡ್ತಾ ಇದ್ದೆ. ಕಾರಲ್ಲಿ ಹಿಂದೆ ಕಡೆ ನಾನು ಬೆಡ್ ಏನು ಹಾಕಿದ್ದೆ. ಸೊ ಅಲ್ಲಿ ಅವಳನ್ನ ಡೈಪರ್ ಫ್ರೀ ಆಗಿಬಿಡತ್ತು, ಇಲ್ಲ ನಾವೇನು ಉಳ್ಕೊಂಡಿರ್ತೀವಿ ಅಲ್ವಾ, ಅಲ್ಲಿ ನಾನು ನೈಟ್ ಫುಲ್ ಡೈಪರ್ ಹಾಕದೇ ಇರೋ ಆ ಥರ ಮ್ಯಾನೇಜ್ ಮಾಡ್ತಾ ಇದ್ದೆ. ಸೊ ಅವಳಿಗೆ ಅಲ್ಲೂ ನಾನು ಟ್ರಾವೆಲ್ ಮಾಡೋವಾಗಲೂ ಅವ್ಳಿಗೆ ಅಭ್ಯಾಸ ಇಲ್ಲ ನೋಡಿ. ಸೊ ಹಂಗಾಗಿ ನನಗೆ ಅದೊಂದು ಸ್ವಲ್ಪ ಕಾನ್ಷಿಯಸ್, ಅವಳಿಗೆ ಇರಿಟೇಷನ್ ಆದರೆ ಅನ್ನೋ ಥರ ಅನಿಸ್ತಾ ಇರುತ್ತೆ ಮನಸ್ಸಿಗೆ. ಸೊ ಆ ಥರ ನಾನು ಅದನ್ನು ಕೂಡ ಟ್ರಾವೆಲ್ ಮಾಡುವಾಗ ಕೂಡ ಕ್ಯಾರಿ ಮಾಡ್ತೀನಿ. ಬಿಕಾಸ್ ಟ್ರಾವೆಲ್ ಕಂಟಿನ್ಯೂಸ್ 2 ದಿನ ಮಾಡ್ತೀವಿ ಅಂತಂದರೆ ಡೈಪರ್ ಫುಲ್ 48 ಅವರ್ಸ್ ನಾವು ಡೈಪರನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಅದು ತುಂಬಾ ನನಗೆ ಯಾಕೋ ಮನಸ್ಸೇ ಒಪ್ಪೋದಿಲ್ಲ, ತುಂಬ ಯಾಕೋ ಒಂಥರ ಹಿಂಸೆ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಅವಳೊಂದು ಸ್ವಲ್ಪ ಹೊತ್ತಾದರೂ ಡೈಪರ್ ಫ್ರೀ ಆಗಿ ಇಟ್ಕೊಬೋದು ಅನ್ನೋದಕ್ಕೋಸ್ಕರ ಅದನ್ನು ಟ್ರಾವೆಲ್ ಮಾಡೋವಾಗ್ಲೂ ಕ್ಯಾರಿ ಮಾಡ್ತೀನಿ. ಸೊ ಇದು ಲಿಂಕ್ ನಾನು ಖಂಡಿತವಾಗ್ಲೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಆಮೇಲೆ ಪ್ಲಾಸ್ಟಿಕ್ ಥರ ಒಂದು ಸೌಂಡ್ ಬರೋದು ಆ ಥರ ಎಲ್ಲ ಏನೂ ಕಿರಿಕಿರಿ ಇಲ್ಲ, ತುಂಬ ಶೆಕೆ ಕೂಡ ಆಗೋದಿಲ್ಲ. ಯೂಶ್ವಲಿ ಏನು ಮಾಡ್ತಾರೆ ಅಂತಂದರೆ ನೈಟ್ ಟೈಮ್ ಹಾಕಿಸ್ಬಿಡ್ತಾರೆ, ನಿದ್ದೆ ಮಾಡ್ತಾ ಇರ್ತಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅನ್ನೋದಕ್ಕೋಸ್ಕರ. ಬಟ್ ಆ ಥರ ಏನೂ ಇಲ್ಲ ನನ್ನ ಪ್ರಕಾರ. ಏನಂದರೆ ಅವ್ಳಿಗೆ ಹಸಿವೆ ಆಗುತ್ತೋ ಇಲ್ಲ ಸುಸು ಬಂತು ಅಂದ ತಕ್ಷಣ ಅವ್ರಿಗೆ ಎಚ್ಚರ ಆಗಿಬಿಡುತ್ತೆ. ನನ್ನ ಮಗಳಂತೂ ಒಂದೇ ಒಂದು ಸರಿನೂ ಆ ಥರ ನಿದ್ದೆ ಮಾಡಿರೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅವಳನ್ನು ಫೀಡ್ ಮಾಡ್ತೀನಿ ಮತ್ತು ನಿದ್ದೆ ಮಾಡ್ತಾಳೆ, ಆ ಥರನೇ ಇರುತ್ತೆ. ಸೊ ಹೆಂಗಿದ್ರು ಅವರು 3 hours once ಇದ್ದೇ ಹೇಳ್ತಾರೆ. ಸೊ ನೀವು ಡೈಪರ್ ಹಾಕಿಸ್ದೇ ಇದ್ರು. ಸೊ ಏನಕ್ಕೆ ಸುಮ್ಮನೆ ಹಾಕ್ಸೋದು ಅಲ್ವಾ, ಅದಕ್ಕೋಸ್ಕರ ಸುಮ್ಮನೆ ಡೈಪರ್ಗೆ ಒಂದಿಷ್ಟು ದುಡ್ಡು ಸುರಿಯೋದು, ಅದ್ರ ಜೊತೆಗೆ ರ್ಯಾಷಸ್ ಕೂಡ ಆಗೋದು, ಅದಕ್ಕೆ ಆಮೇಲೆ ಮತ್ತೆ ರ್ಯಾಶ್ ಕ್ರೀಮ್ ಹಾಕೋದು, ಇದೆಲ್ಲ ಮಾಡೋ ಬದಲು ನಾವು ಈ ಥರ ಸಿಂಪಲ್ಲಾಗಿ ಈ ಥರ ಸ್ಟೆಪ್ಸನ್ನು ಫಾಲೋ ಮಾಡ್ಬೋದು ಅಷ್ಟೇ. ಒಂದಷ್ಟು ಬಟ್ಟೆ ನಮಗೆ ತೊಳೆಯೋದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ, ಆ್ಯಂಡ್ ಒಂದು 10ರಿಂದ 15 ಜೊತೆ ಬಟ್ಟೆಗಳು ಬೇಕಾಗತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಕಷ್ಟ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲೇ ನೆಲದಲ್ಲಿ ಸುಸ್ಸು ಮಾಡೋದ್ರಿಂದ ಏನಿದೆ, ಜಸ್ಟ್ ಹಾಗೇನೆ ಒರೆಸ್ಬಿಟ್ರೆ ಸಾಕಾಗತ್ತೆ. ಇಷ್ಟು ಸ್ಟೆಪ್ಸನ್ನು ನಾನು ಫಾಲೋ ಮಾಡ್ತಾ ಇರೋದು, ತುಂಬ ಸಿಂಪಲ್ ಸ್ಟೆಪ್ಸ್, ಏನೂ ಇಲ್ಲ, ತುಂಬ ನಮಗೇನು ಕಷ್ಟ ಅಂತಲೂ ಅನಿಸೋದಿಲ್ಲ ಇದನ್ನು ನಾನು ಹೇಳ್ತೀನಿ.
ಸೊ ಅದಕ್ಕೋಸ್ಕರ ಈ ಥರ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಮ್ಮಮ್ಮ ನನಗೆ ಆಗಿರ್ಬೋದು ಆ ಥರ ಫಾಲೋ ಮಾಡ್ತಾ ಇದ್ದಿದ್ದಂಥ ಸ್ಟೆಪ್ಸ್, ಅದನ್ನೇ ನಾನು ಕೂಡ ಫಾಲೋ ಮಾಡ್ತೀನಿ. ಯಾವುದೇ ರಗಳೆ ಇಲ್ಲ, ಸುಮ್ಮನೆ ಏನಕ್ಕೆ ಹಿಂಸೆ ಮಾಡೋದಲ್ವಾ. ಸೊ ಇದೆಲ್ಲ ನಮಗೆ ಮ್ಯಾನೇಜ್ ಮಾಡ್ಬೋದು, ಕಷ್ಟ ಅನ್ನೋ ಥರ ಎಲ್ಲ ಏನೂ ಇರೋದಿಲ್ಲ. ಇನ್ನೂ ಒಂದು ಏನು ಹೇಳ್ತಾರೆ ಗೊತ್ತಾ, ಸಿಟಿನಲ್ಲಿ ಇರೋದ್ರಿಂದ ಡೈಪರನ್ನು ಹಾಕದೆ ಗೊತ್ತೇ ಬೇರೆ ದಾರಿನೇ ಇಲ್ಲ ಅನ್ನೋ ಥರನೂ ಹೇಳೋದು ನಾನು ಕೇಳಿದ್ದೀನಿ. ಹಳ್ಳಿನಲ್ಲಿರೋದ್ರಿಂದ ಓಕೆ ನಿಮ್ಗೆ ಮ್ಯಾನೇಜ್ ಮಾಡ್ಬೋದು ಹೆಂಗೋ ಅನ್ನೋ ಥರ ಹೇಳಿದ್ದಾರೆ, ನಾನು ಕೂಡ ಕೇಳಿದ್ದೀನಿ ಆ ಥರ ಹೇಳೋದನ್ನು. ಬಟ್ ಏನಿದೆ ಅದರಲ್ಲಿ ಅಂತ ನನಗೆ ಮಾತ್ರ ಅರ್ಥ ಆಗಿಲ್ಲ. ಇನ್ನು ಸಿಟಿನಲ್ಲಿ ಇದ್ರಾಗ ಏನು ಮನೆಯಲ್ಲೇ ಇರೋದಲ್ವಾ, ಮನೆಯಲ್ಲಿ ಬಟ್ಟೆ ಒಣಗಿ ಹಾಕೋದಕ್ಕೆ ಜಾಗ ಇರೋದಿಲ್ವಾ, ಖಂಡಿತವಾಗ್ಲೂ ಇರುತ್ತೆ. ಸೊ ಹಳ್ಳಿನಲ್ಲಿಗೂ ಅದೇ ಥರನೇ ಇರುತ್ತೆ, ಮನೆ ಇರುತ್ತೆ ಅಲ್ವಾ. ಸೊ ಖಂಡಿತವಾಗ್ಲೂ ಅದು ಸಾಧ್ಯ ಇದೆ. ಸುಮ್ಮನೆ ಆ ಥರ ಎಲ್ಲ ಹೇಳೋದು ಅವಶ್ಯಕತೆ ಇಲ್ಲ, ಈ ಥರ ಹೇಳೋದು ಕೇಳಿದ್ದೀನಿ. ಬಟ್ ಇದೆಲ್ಲನೂ ಅವ್ರವ್ರ ಪೇರೆಂಟ್ಸ್ಗೆ ಬಿಟ್ಟಿರೋದು, ಅದನ್ನು ನಾವು ಯೂಸ್ ಮಾಡಬೇಕು ಮಾಡಬಾರ್ದು ಅನ್ನೋದೆಲ್ಲನೂ. ನಾನು ಹಂಗ್ಬಿಟ್ಟು ಡೈಪರ್ ಹಾಕೋದೆಲ್ಲ ತಪ್ಪು, ನಾನು ಹಾಕ್ಸೋದೇ ಇಲ್ಲ, ಅಥವಾ ಹಾಕೋದೇ ಕೆಟ್ಟೋರು, ಹಾಕಿರೋ ಅಮ್ಮಂದ್ರೆಲ್ಲ ಕೆಟ್ಟೋರು ಅನ್ನೋ ಥರ ಹೇಳ್ತಾ ಇಲ್ಲ, ಓಕೆನಾ. ಮತ್ತೆ ಹೇಳ್ತಾ ಇದ್ದೀನಿ, ಬಿಕಾಸ್ ಅದೆಲ್ಲನೂ ಅವ್ರವ್ರ ಮೆಂಟ್ಯಾಲಿಟಿಗೆ ಬಿಟ್ಟಿರೋದು, ಅವರವರ ಇಷ್ಟಕ್ಕೆ ಬಿಟ್ಟಿರೋದು, ನಾನೇನು ಚೇಂಜ್ ಮಾಡೋದಕ್ಕಾಗೋದಿಲ್ಲ. ಸೊ ಇದಿಷ್ಟು. ಆ್ಯಂಡ್ ಇನ್ನೂ ಒಂದೇನೆಂದರೆ, ನಾನು ಡೈಪರ್ ಹಾಕಿಸ್ದಾಗ ಹೆಂಗೆ ಇದು ಮಾಡ್ತೀನಿ, 1-3 ಸುಸು ಮಾತ್ರ, ಜಾಸ್ತಿ ಮಾಡ್ಸೋದಕ್ಕೆ ಬಿಡೋದಿಲ್ಲ, ಚೇಂಜ್ ಮಾಡಿಬಿಡ್ತೀನಿ. ಮತ್ತು ಬೇರೆ ಒಂದಷ್ಟು ಜನ 5 hours 6 hours ಎಲ್ಲ ಬಿಟ್ಬಿಡ್ತಾರೆ ಹಾಕಿಬಿಟ್ಟು ಒಂದು ಡೈಪರ್ ಹಾಕ್ಸಿದ್ರೆ. ಸೊ ನಾನು ಆ ಥರ ಮಾಡೋದಿಲ್ಲ. 3 ಸುಸು ಮಾಡಿದಾಗ ಅದನ್ನು ಮತ್ತೆ ಚೇಂಜ್ ಮಾಡಿಬಿಡ್ತೀನಿ. ಆವಾಗಲೇ ತುಂಬ ವೆಯ್ಟ್ ಆಗಿರುತ್ತೆ, ನಾನು ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಗಿರ್ಬೋದು, ತುಂಬ ವೆಯ್ಟ್ ಆಗಿರುತ್ತೆ. ಇವಾಗ ಶಾರ್ಟ್ಸ್ ಎಲ್ಲ ಹಾಕ್ಕೊಂಡ್ರೆ ತುಂಬ ದಪ್ಪ ಕಾಣುತ್ತೆ ಅವರು. ಈ ಥರ ಒಂದಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ತುಂಬ ಅದು ಡೈಪರು ತುಂಬ ದೊಡ್ಡದಾಗ್ಬಿಟ್ಟು ಅವ್ರು ನಡೆಯೋದಕ್ಕೇ ಆಗೋದಿಲ್ಲ ಅನ್ನೋ ಥರ, ಅಷ್ಟು ದೊಡ್ಡದಾದ ನಂತರನೂ ಯೂಸ್ ಮಾಡ್ತಾರೆ. ಅದೇ ಡೈಪರನ್ನು ಚೇಂಜೇ ಮಾಡೋದಕ್ಕೆ ಹೋಗೋದಿಲ್ಲ, ನಾನು ನೋಡಿದ್ದೀನಿ. ಸೊ ಅದೆಲ್ಲ ತುಂಬಾ ಕೆಟ್ಟದ್ದು ಅಂತಲೇ ಹೇಳ್ಬೋದು, ಬಿಕಾಸ್ ತುಂಬ ಸೆನ್ಸಿಟಿವ್ ಪಾರ್ಟ್ ಅಲ್ವಾ. ಸೊ ಆ ಥರ ಕಂಟಿನ್ಯೂಸ್ ಅದರಲ್ಲಿ ಮಾಯಿಶ್ಚರ್ ಇರುತ್ತೆ, ಆ ಥರ ತುಂಬ ದಪ್ಪ ಆಗಿಬಿಟ್ರೆ ಅದಂತೂ. ಸೊ ಅದೆಲ್ಲ ತುಂಬ ಡೇಂಜರ್, ಆ್ಯಂಡ್ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತಲೇ ಹೇಳ್ತೀನಿ ನಾನು. ಸೊ ಇದಿಷ್ಟು ನಾನು ಫಾಲೋ ಮಾಡಿರೋಂಥ ಸ್ಟೆಪ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಇದೊಂದು ಇನ್ಫಾರ್ಮೇಷನನ್ನು ಕೂಡ ಶೇರ್ ಮಾಡಬೇಕಿತ್ತು. ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದೆ ಆ್ಯಂಡ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ. ಇದರಿಂದ ನನಗೆ ಒಂಥರ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನೀವು, ಆ್ಯಂಡ್ ಅವರು ಕೂಡ ಏನಾದರೂ ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ, ಓಕೆನಾ. ಪ್ಲೀಸ್ ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ.